ಕಾರ್ಯಾಚರಣೆ ಕೊನೆಯ ಹಂತಕ್ಕೆ ತಲುಪಿರುವಂಥದ್ದನ್ನು ನೋಡ್ತಾ ಇದ್ವಿ. ಮಗುವನ್ನ ಹೊರತೆಗಿತಾ ಇದ್ದಾರೆ ಈಗ ರಕ್ಷಣಾ ಸಿಬ್ಬಂದಿ. ಬೋರ್ವೆಲ್ ಗುಂಡಿಗೆ ವೈದ್ಯಕೀಯ ಕಿಟ್ ಅನ್ನ ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈಗ ಮಗುವನ್ನ ಹೊರಗಡೆ ತೆಗಿತಾರೆ. ಪ್ರಥಮ ಚಿಕಿತ್ಸೆಯನ್ನು ನೀಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮಗು ಹೊರಗಡೆ ಬಂದ ತಕ್ಷಣ ಅದಕ್ಕೆ ಕೊಡಬೇಕಾದಂತಹ ಒಂದು ಕೃತಕ ಉಸಿರಾಟದ ವ್ಯವಸ್ಥೆ ಇದೆಲ್ಲದಕ್ಕೂ ಕೂಡ ಈಗ ಸಿದ್ಧವಾಗಿ ಇರುವಂತಹ ಡಾಕ್ಟರ್ಸ್ ನಾವು ಪ್ರತಿನಿಧಿ ಅಶೋಕ್ ಅಲ್ಲೇ ಇದ್ದಾರೆ, ಮಾಹಿತಿಯನ್ನು ನೀಡ್ತಾರೆ. ಅಶೋಕ್, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಹುಶಃ ಮಗುವನ್ನ ಹೊರಗಡೆ ತೆಗಿತಾರೆ ಅನ್ಸುತ್ತೆ. ವೈದ್ಯರೆಲ್ಲರೂ ಕೂಡ ರೆಡಿ ಇದ್ದಾರಾ? ಯಾವ ರೀತಿಯಾಗಿ ಚಿಕಿತ್ಸೆ ಕೊಡೋದಕ್ಕೆ ನೆರವಾಗ್ತಾ ಇದ್ದಾರೆ? ಏನ್ ಸಿಗ್ತಾ ಇದೆ ಅಲ್ಲಿಂದ ಅಪ್ಡೇಟ್ ಈಗ ಅಶೋಕ್? ಖಂಡಿತವಾಗಿಗೂ ಏನೋ ಸಾತ್ವಿಕ ಕೊಳವೆಯಲ್ಲಿ ಬಿದ್ದಿದ್ದ ಬಾಲಕನ ರಕ್ಷಣಾ ಕಾರ್ಯ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಇದೀಗ ಏನು ಆಳವಾಗಿ ತೋಡಿತಕ್ಕಂತ ಗುಂಡಿಯಿಂದ ಕೊಳವೆ ಬಾವಿಗೆ ಸುರಂಗ ಮಾರ್ಗ ಸಂಪೂರ್ಣವಾಗಿ ಕೊರೆದು ಮುಕ್ತವಾಗಿದೆ. ಇನ್ನೇನು ರಕ್ಷಣಾ ಸಿಬ್ಬಂದಿ 1 ಅಡಿ ಮೇಲಿರ್ತಕ್ಕಂಥ ಏನು ಆ ಬಾಲಕನನ್ನ ಹೊರತೆಗೆಯುವಲ್ಲಿ ಈಗ ಕೆಲವೇ ನಿಮಿಷಗಳು ಮಾತ್ರ ಬಾಕಿ. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಲ್ಲಿ ನೋಡಬಹುದು, ಅಂತಿಮವಾಗಿ 16 ಗಂಟೆಗಳಿಗೂ ಕೂಡ ಅಧಿಕ ಕಾಲ ಕಾರ್ಯಾಚರಣೆ ನಡೆಸಿದ್ದಕ್ಕೆ ಇಲ್ಲಿ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವೇ ಸಮಯದ ಹಿಂದೆ ಮಗುವಿನ ಅಳುವಿನ ಶಬ್ದದ ಒಂದು ವಿಡಿಯೋ ಟಿವಿ ನನಗೆ ಲಭ್ಯವಾಗಿತ್ತು. ಅಲ್ಲಿ ಡಿಕ್ಕಿಂಗ್ ಮಾಡುವಾಗ ಮಗುವಿನ ಅಳುವಿನ ಶಬ್ದ ಕೇಳಿತ್ತು. ಹೀಗಾಗಿ ಶಬ್ದವನ್ನು ಕೇಳಿದ ಸಿಬ್ಬಂದಿಗಳಿಗೂ ಕೂಡ ಒಂದು ಹೊಸ ಉತ್ಸಾಹ ಆಗಿತ್ತು. ಯಾಕಂದ್ರೆ ಮಗು ಅಳುವ ಧ್ವನಿಯನ್ನು ಕೇಳಿ ಮತ್ತಷ್ಟು ಚುರುಕಿನಿಂದ ಇವರೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಈಗ ಏನು ಸುರಂಗ ಮಾರ್ಗದ ಮೂಲಕ ಮಗುವನ್ನ ಹೊರಗೆ ತೆಗೆಯುವ ಸಿದ್ಧತೆ ಇಲ್ಲಿ ಜೋರಾಗಿ ನಡೀತಾ ಇದೆ. ಈ ಕಡೆ ಒಂದ್ ಕಡೆ ನೋಡ್ಬೋದು, ಏನು ಇಲ್ಲಿ ಇದು ಆಂಬ್ಯುಲೆನ್ಸ್ ಅಲ್ಲಿ ಮೊದಲ ಮಗುವನ್ನ ಕರೆತರಲಾಗುತ್ತೆ. ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಮಗುವಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡೋಕೆ ಇಲ್ಲಿ ಸಕಲ ಸಿಬ್ಬಂದಿಗಳು ಕೂಡ ತಯಾರಾಗಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಗೆ ಇಲ್ಲಿ ಸಿಬ್ಬಂದಿ ಅಣಿಯಾಗಿದ್ದಾರೆ. ಅಂದ್ರೆ ಮಗುವಿನ ಪಲ್ಸ್ ಇರ್ಬೋದು, ಬಿಪಿ ರೇಟ್ ತಿಳ್ಕೊತಾರೆ. ಜೊತೆಗೆ ಉಸಿರಾಟದ ತೀವ್ರ ಸಮಸ್ಯೆ ಆಗದಂತ ಒಂದು ಕ್ರಮಗಳನ್ನ ತೆಗೆದುಕೊಂಡು ಆಕ್ಸಿಜನ್ ಪೂರೈಕೆ ಮಾಡ್ತಾರೆ. ಡಿಹೈಡ್ರೇಷನ್ಗೆ ಇಂಜೆಕ್ಷನ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸದ್ಯ ಒಂದು ಮಗುವಿನ ಬರುವಿಕೆಗಾಗಿ ಇಲ್ಲೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಡೀ ಕುಟುಂಬ ಸದಸ್ಯರು ಕೂಡ ಇಲ್ಲಿ ನೆನೆದಿದ್ರೆ ಎಲ್ಲರ ಮುಖದಲ್ಲಿ ಕೂಡ ಒಂದು ಆತಂಕ ಮರೆಯಾಗಿದೆ. ಇಷ್ಟು ದಿನ ಚಿಂತೆ ಮಾಡ್ಕೋತಾ ಕೂತಿದ್ರು ನಿನ್ನೆಯಿಂದ ಏನು ಮಗು ಬರುತ್ತೋ ಇಲ್ಲೋ ಹಾಗೆಲ್ಲ ಅಂತೇಳಿ. ಆದ್ರೆ ಆ ಮಗು ನಾಗಳು ಅಳುವಿನ ಶಬ್ದವನ್ನ ಕೇಳಿದ ಇಲ್ಲಿ ಅವರ ಸಂಬಂಧಿಕರಿರ್ಬೋದು, ಗ್ರಾಮಸ್ಥರು ಕೂಡ ಅವರ ಮುಖದಲ್ಲಿ ಒಂದು ಖುಷಿ ಕಾಣಿಸ್ತಾ ಇದೆ. ನಮ್ಮ ಮಗು ನಮ್ಮ ಮನೆಗೆ ಬರ್ತಾ ಇದೆ, ಸುರಕ್ಷಿತವಾಗಿದೆ ಅನ್ನೋ ಭಾವನೆಯಿಂದ ಇವರೆಲ್ಲ ನೆರೆದಿದ್ದ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಏನು NDRF ಸಿಬ್ಬಂದಿ ಮತ್ತಷ್ಟು ಇಲ್ಲಿ ಕಾರ್ಯಾಚರಣೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಕೆಲವು ನಿಮಿಷಗಳಲ್ಲಿ ಆ ಮಗುವನ್ನ ಹೊರ ತೆಗಿತಾ ಇದ್ದಾರೆ. ರೆಹಮಾನ್. ಓಕೆ ಅಶೋಕ್, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಈಗ ಕಾರ್ಯಾಚರಣೆ ಕೊನೆ ಹಂತದಲ್ಲಿರುವಂಥದ್ದನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಈ ಒಂದು ನೇರ ಪ್ರಸಾರವನ್ನು ತಾವೇನು ವೀಕ್ಷಿಸ್ತಾ ಇದ್ದೀರಿ. ಈಗ ರಕ್ಷಣಾ ಕಾರ್ಯಾಚರಣೆ ವಿಜಯಪುರದ ಲಕ್ಷಾಣ ಗ್ರಾಮದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆ. ಬಾಲಕ ಸಾತ್ವಿಕ್ ಸುರಕ್ಷಿತವಾಗಿ ಹೊರಗಡೆ ಬರಲಿ ಅಂಥೇಳಿ ಏನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ಬಹುಶಃ ಆ ಪ್ರಾರ್ಥನೆಗಳ ಫಲ ಇವತ್ತು ಈಗ ಸಿಗುವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇವೆ. ಯಾಕಂದರೆ ಒಂದು ವಿಡಿಯೋ ಈಗ ಏನು TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ, ಅದರಲ್ಲೂ ಕೂಡ ಗಮನಿಸ್ಬೋದು ಮಗು ಚೀರಾಡ್ತಾ ಇರುವಂಥ ಒಂದು ಶಬ್ದ. ಇನ್ನು ಬಾಲಕ ಸಾತ್ವಿಕ್ ರಕ್ಷಣಾ ಕಾರ್ಯಾಚರಣೆ ಪೂರ್ಣವಾಗಿದೆ. ಈಗೇನಿದ್ರು ಕೂಡ ಬಾಲಕನನ್ನ ಹೊರಗಡೆ ತೆಗಿಬೇಕಷ್ಟೇ. ಬಾಲಕನನ್ನ ಹೊರತೆಗೆಯುವ ಕೆಲಸ ಮಾತ್ರ ಈಗ ಬಾಕಿ ಉಳಿದಿರುವಂಥದ್ದು. ಸತತ 18 ಗಂಟೆಗಳ ಬಳಿಕ ಹೊರತೆಗೆಯುವಂಥ ಒಂದು ಕೆಲಸ ಈಗ ನಡೀತಾ ಇದೆ. NDRF ಮತ್ತು SDRFನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಈಗ ಸತತ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿ. ಸುರಕ್ಷಿತವಾಗಿ ಮಗುವನ್ನ ಹೊರಗಡೆ ತೆಗೆಯುವಂಥ ಒಂದು ಕೆಲಸ ಆಗ್ತಾ ಇದೆ. ಸ್ಥಳದಲ್ಲೇ ಸಿದ್ಧವಾಗಿದೆ ಆಂಬ್ಯುಲೆನ್ಸ್ ಕೂಡ. ಆಂಬ್ಯುಲೆನ್ಸ್ನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಗುವಿನ ಅಳುವಿನ ಶಬ್ದದಿಂದ ಪೋಷಕರು ಕೂಡ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ. ಆದರೂ ನಾವು ಕಣ್ಣಾರೆ ನೋಡಬೇಕು ಮಗುವನ್ನ. ಆ ಮಗುವನ್ನ ಮತ್ತೆ ನನ್ನ ಮಡಿಲು ಸೇರಿಸ್ಕೋಬೇಕು ಅಂತೇಳಿ ಕಾಯ್ತಾ ಇರುವಂತಹ ತಾಯಿ. ಸೊ ರಕ್ಷಣಾ ಕಾರ್ಯಾಚರಣೆ ಏನೇನು ಆಲ್ಮೋಸ್ಟ್ ಮುಗಿದಿದೆ. ಈಗೇನಿದ್ರು ಕೂಡ ಆ ಮಗುವನ್ನ ಹೊರಗಡೆ ತೆಗಿಬೇಕಾಗಿರುವಂಥ ಒಂದು ಕೆಲಸ ಮಾತ್ರ ಬಾಕಿ ಉಳಿದಿರುವಂಥದ್ದು. ಕೊಳವೆ ಬಾವಿಗೆ ಏನು ನಿನ್ನೆ ಸಂಜೆ ಆಟವಾಡ್ತಾ ಬಿದ್ದಿದ್ದಂತಹ ಮಗು ಲಕ್ಷಾಣ ಗ್ರಾಮದಲ್ಲಿ ತನ್ನದೇ ಜಮೀನಿನಲ್ಲಿ ಇರುವಂಥ ಒಂದು ತೆರೆದ ಕೊಳವೆ ಬಾವಿಯಲ್ಲಿ ಬಿದ್ದಿತ್ತು. ಸಾತ್ವಿಕ್ ಅನ್ನುವಂತಹ 2 ವರ್ಷದ ಮಗು ಇದು. ಅಲ್ಲಿಂದ ಇಲ್ಲಿವರೆಗೂ ಕೂಡ 18 ಗಂಟೆಗಳ ಕಾಲ ಜೀವನ್ಮರಣದ ನಡುವೆ ಅದು ಹೋರಾಟ ಮಾಡ್ತಾ ಇದೆ.
ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಚಲನವಲನ ಕಾಣಿಸ್ತಾ ಇತ್ತು. ಅದರ ಕಾಲುಗಳು ಕೂಡ ಅಲ್ಲಾಡ್ತಾ ಇದ್ವು. ಎಂಡೋಸ್ಕೋಪಿ ಕ್ಯಾಮರಾವನ್ನು ಬಿಟ್ಟು ನೋಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದಾದ ನಂತರ ಸ್ವಲ್ಪ ಗಾಬರಿಯಾದಂಥ ವಿಚಾರ ಅಂತ ಹೇಳಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಗೊತ್ತಾಗಿದ್ದು ಆ ಮಗುವಿನ ಚಲನವಲನ ಇಲ್ಲ, ಮಗು ಕಾಲುಗಳನ್ನು ಆಡಿಸ್ತಾ ಇಲ್ಲ ಅಂಥೇಳಿ. ಸಹಜವಾಗಿ ಆ ಮಗು ಅಷ್ಟೊಂದು ಗಂಟೆಗಳಾಗಿದೆ, ಊಟ ನೀರು ಇಲ್ಲ ಅಂತ ಹೇಳಿದಾಗ ನಿತ್ರಾಣವಾಗಿತ್ತು. ಬಟ್ ಈಗ ಮತ್ತೊಂದು ಶುಭ ಸುದ್ದಿ ಅಂತ ಹೇಳಿದ್ರೆ ಆ ಮಗುವಿನ ಅಳುವಿನ ಶಬ್ದ ಕೇಳಿಸಿರುವಂಥದ್ದು. ಸೊ ಇದರಿಂದಾಗಿ ಸಹಜವಾಗಿ ಈಗ ರಕ್ಷಣಾ ಸಿಬ್ಬಂದಿಗೂ ಕೂಡ ಹುರುಪು ಜಾಸ್ತಿ ಆಗಿದೆ. ಇನ್ನೇನು ರಕ್ಷಣಾ ಕಾರ್ಯಾಚರಣೆಯಲ್ಲೂ ಕೂಡ ಮುಗಿದಿದೆ. ಇನ್ನು ಬಾಲಕನನ್ನು ಹೊರಗಡೆ ತೆಗೆಯುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. Pelgambran. Sorry. Pelgambran. Sorry. Pelgambran. Sorry. Pelgambran. Sorry. Pelgambran. Sorry.